ನಮಸ್ಕಾರ. ಎಲ್ಲವನ್ನ ನಾವು ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ನಮ್ಮ ಭಾವನೆಗಳನ್ನ ಮಾತುಗಳ ಮೂಲಕ ಹೇಳಕ್ ಸಾಧ್ಯ ಇಲ್ಲ. ಬಹಳಷ್ಟು ಜನ ಏನ್ ಮಾಡ್ತಾರ, ಜೋರಾಗಿ ಮಾತಾಡಕ್ ಶುರು ಮಾಡ್ತಾರ. ಅಂದ್ರೆ ತಮ್ಮ ಭಾವನೆಗಳನ್ನ ಅವ್ರಿಗೆ ತಿಳಿಸ್ಬೇಕಂತೇಳಿ ತಮ್ಮ ಧ್ವನಿಯನ್ನ ಎತ್ತರಿಸ್ತಾರ. ಆಗ ಎದುರಿಗಿದ್ದ ವ್ಯಕ್ತಿಗೆ ಅರ್ಥನೇ ಆಗೋದಿಲ್ಲ. ಧ್ವನಿ ನಾವು ಎಷ್ಟು ಎತ್ತರಿಸಿದ್ರೂ ಕೂಡ ಅದು ಉಪಯೋಗ ಆಗಲ್ಲ. ಆ ಭಗವಂತ ಈ ಮಾತಿನ ಬದಲು ಬಳಸಲಿಕ್ಕೆ ಸಾಕಷ್ಟು ಇಟ್ಟಿದ್ದಾನೆ. ಖಾಲಿ ಕಣ್ಣುಗಳಿಟ್ಟಿದ್ದಾನೆ, ಕಣ್ಣೀರಿಟ್ಟಿದ್ದಾನೆ, ಮುಗುಳು ನಗೆ ಇಟ್ಟಿದ್ದಾನೆ, ಮೌನ ಇಟ್ಟಿದ್ದಾನೆ. ಈ ಎಲ್ಲವುಗಳನ್ನ ನಾವು ಮಾತಿನ ಬದಲಿ ಅಲ್ಲಲ್ಲಿ ಬಳಸ್ತೀವಿ. ಯಾರು ತಮ್ಮ ಭಾವನೆಗಳನ್ನ ಬರೇ ಮಾತಿನ ಮೂಲಕ ಹೇಳ್ಬೇಕಂತ ಹೊರಡ್ತಾರ, ಅವರು ಸೋತು ಬಿಡ್ತಾರೆ. ಯಾಕಂದ್ರೆ ಎಲ್ಲಾ ಭಾವನೆಗಳನ್ನ ಮಾತಿನ ಮೂಲಕ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಭಾವನೆಗಳನ್ನ ನಾವು ಖಾಲಿ ಕಣ್ಣುಗಳ ಮೂಲಕ ತಿಳಿಸ್ಬೇಕಾಗ್ತದೆ. ನಮ್ಮ ಕಣ್ಣುಗಳನ್ನ ನೋಡಿ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನಾವು ಕೂಡ ಅಷ್ಟೇ, ಬೇರೆಯವರ ಭಾವನೆಗಳನ್ನ ಅವ್ರ ಮಾತುಗಳನ್ನ ಬೇಕಿಲ್ಲ, ಅವ್ರ ಕಣ್ಣುಗಳಿಂದ ಅರ್ಥ ಮಾಡ್ಕೊಂತೀವಿ, ಅವರ ಮುಖ ಭಾವದಿಂದ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಮಾತಾಡೋದು ಬೇಕಾಗಿಲ್ಲ. ಅವರ ಮೌನದಲ್ಲಿ ಅರ್ಥ ಮಾಡ್ಕೊಂತೀವಿ, ಅವರ ಕಣ್ಣೀರಿನಿಂದ ಅರ್ಥ ಮಾಡ್ಕೊಳ್ತೀವಿ. ನಮಗೆ ಅರ್ಥ ಆಗಿಬಿಡ್ತದೆ. ಅದನ್ನ ಬಿಡಿಸಿ ಹೇಳಬೇಕಂತ ಏನೂ ಇಲ್ಲ. ಮಾತಿನ ಮೂಲಕ ಹೇಳಿದ್ರೆ ಅದ್ರ ಕಿಮ್ಮತ್ ಕಡಿಮೆ ಆಗ್ತದೆ, ಆ ಭಾವನೆಯ ಮೌಲ್ಯ ಕಡಿಮೆ ಆಗ್ತದೆ, ಆ ಭಾವನೆಯ ಬೆಲೆ ಏನಿತ್ತು ಅದು ಕಡಿಮೆ ಆಗಿಬಿಡ್ತದೆ. ಒಂದು ಮುಖಭಾವದಿಂದ ಹೇಳಿದ್ರೆ ಸಾಕು, ಒಂದು ಮುಗುಳ್ನಗೆಯಿಂದ ಹೇಳಿದ್ರೆ ಸಾಕು. ಒಂದು ಮುಗುಳ್ನಗೆ ಅದೆಷ್ಟೋ ಮಾತುಗಳನ್ನ ತಿಳಿಸಿಬಿಡ್ತದೆ. ಒಂದು ಕಣ್ಣೀರು ಅದೆಷ್ಟೋ ನೋವನ್ನ ನಮಗೆ ಬಂದು ಮುಟ್ಟಿಸ್ಬಿಡ್ತದೆ. ಒಂದು ಖಾಲಿ ಕಣ್ಣು ಅದೆಷ್ಟೋ ನಿರೀಕ್ಷೆಗಳಿವೆ ಅನ್ನೋದು ನಮಗೆ ತಿಳಿಸ್ಬಿಡ್ತದೆ. ಈ ರೀತಿಯಾದ ನಾವು ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೀವಿ, ನಮ್ಮ ಭಾವನೆಗಳನ್ನ ಬೇರೆಯವ್ರಿಗೆ ತಿಳಿಸ್ತೀವಿ. ಆದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮೆಲ್ಲಾ ಭಾವನೆಗಳನ್ನು ಮಾತುಗಳ ಮೂಲಕ ಹೇಳಕ್ ಶುರು ಮಾಡಿಬಿಡ್ತೀವಿ. ಮಾತುಗಳ ಮೂಲಕ ಹೇಳಕ್ ಶುರು ಮಾಡಿದಂತ ಸಂದರ್ಭದಲ್ಲಿ ಏನಾಗ್ತದಂದ್ರ, ಎದುರಿದ್ದ ವ್ಯಕ್ತಿಗೆ ನಮ್ಮ ಭಾವನೆಗಳು ಸರಿಯಾಗಿ ತಲುಪೋದಿಲ್ಲ, ಮುಟ್ಟೋದಿಲ್ಲ. ನಮ್ಮ ಭಾವನೆಗಳಿಗೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಆಗ ಆ ವ್ಯಕ್ತಿ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಿಂತ್ಬಿಡ್ತೀವಿ. ಸರಿಯಾಗಿ ನಮ್ಮ ಭಾವನೆಗಳನ್ನ ಅವರು ತನ ಮುಟ್ಟಿಸೋದು ನಮ್ಮ ಕೆಲಸ. ಅದು ನಾವೇ ತಪ್ಪಾಗಿ ನಮ್ಮ ಭಾವನೆಗಳನ್ನ ಅವ್ರ ತನ ಮುಟ್ಟಿಸಿವಿ. ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದ್ರಾಗ ಅವ್ರ ತಪ್ಪಲ್ಲ, ನಮ್ದೇ ತಪ್ಪು. ನಾವು ಸರಿಯಾದ ಮಾಧ್ಯಮವನ್ನು ಆಯ್ದುಕೊಂಡು ನಮ್ಮ ಭಾವನೆಗಳನ್ನ ಅವ್ರ ಮುಂದೆ ಇಡಬೇಕಾಗ್ತದೆ. ಅದು ಮೌನದ ಮೂಲಕ ನಮ್ಮ ಭಾವನೆಯನ್ನು ಇಡಬೇಕು, ಮುಗುಳು ನಗೆ ಮೂಲಕ ಇಡಬೇಕು, ಒಂದು ಮಂದಹಾಸದ ಮೂಲಕ ಇಡಬೇಕು, ಒಂದು ಮುಖದ ಒಂದು ಭಾವನೆ ಮೂಲಕ ಇಡಬೇಕು. ಅದು ನಾವು ನಿರ್ಧರಿಸಬೇಕಾಗ್ತದೆ ಆ ಭಾವನೆಗೆ ತಕ್ಕಂತೆ. ಅದಕ್ಕೆ ಆ ಭಗವಂತನ ಇವೆಲ್ಲ ಸೃಷ್ಟಿ ಮಾಡಿದ್ದಾನೆ. ಬರೀ ಮಾತೊಂದೇ ಸೃಷ್ಟಿ ಮಾಡಿಲ್ಲ, ಮಾತಿನ ಜೊತೆ ಸಾಕಷ್ಟು ಇದೆ. ಅವುಗಳನ್ನು ನಾವು ಬಳಸ್ಕೊಂಡೇವು ಅಂತಂದ್ರೆ ನಮ್ಮ ಭಾವನೆಗಳನ್ನು ಇತರರಿಗೆ ಸುಲಭವಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದ. ಅಲ್ಲಿ ಬಾಂಧವ್ಯದ ಬೆಸುಗೆ ಗಟ್ಟಿ ಆಗ್ತದೆ. ಯಾಕಂದ್ರೆ ನಮ್ಮ ಭಾವನೆಯವರಿಗೆ ಸರಿಯಾಗಿ ಅರ್ಥ ಆಯ್ತು ಅಂದ್ರೆ ಅವರು ನಮ್ಮ ಭಾವನೆಗೆ ಸ್ಪಂದಿಸಿದೆವು ಅಂದ್ರೆ ಅಲ್ಲಿ ಅಪಾರ್ಥಗಳು ದೂರ ಆಗ್ತಾವ. ಅಪಾರ್ಥಗಳು ದೂರ ಆದವು ಅಂದ್ರೆ ಅಲ್ಲಿ ಬಾಂಧವ್ಯ ಗಟ್ಟಿಗೊಳ್ತದೆ. ನಾವು ಅನ್ನದೇ ಒಂದು, ಅಲ್ಲಿ ಆಗದೇ ಒಂದು ಆಗಿರ್ತದೆ. ಯಾವಾಗ ನಾವು ನಮ್ಮ ಭಾವನೆಗಳನ್ನು ಸರಿಯಾದ ಮಾಧ್ಯಮದ ಮೂಲಕ ತಲುಪಿಸದೇ ಇದ್ದಾಗ, ಕೆಲವೊಂದು ಸರಿ ಏನ್ ಮಾಡಿಬಿಡ್ತೀವಿ ಅಂದ್ರೆ ಹೇಳಿದ್ದೆ ಮಾತು ಹೇಳಕ್ ಶುರು ಮಾಡ್ತೀವಿ. ಅವ್ರಿಗೆ ಅರ್ಥ ಆಗ್ತಿರಲ್ಲ. ಹೇಳಿದ್ದೇ ಹೇಳ್ತೀವಿ. ನಾವು ಹೇಳಿದ್ದೆ ನಮಗೆ ಗೊತ್ತಾಗಲ್ಲ, ಬೇರೆಯವರು ನಮಗೆ ಹೇಳ್ತಿರ್ತಾರೆ. ಮತ್ತೆ ಅದೇ ರಿಪೀಟ್ ಹೇಳ್ತಿರ್ತಾರೆ. ಹೇಳಿದ್ದೆ ಹೇಳ್ತಿರ್ತಾರೆ. ನಮಗೂ ಬೇಸರ ಆಗ್ತದೆ. ಏನು ಹೇಳಿದೆ ಹೇಳ್ತಿದ್ದೆ ಅಂತ ನಾವು ಅಂತೀವಿ. ನಾವು ಅವಾಗ ಅರ್ಥ ಮಾಡ್ಕೋಬೇಕು, ಅವರು ಅವ್ರ ಭಾವನೆಗಳನ್ನ ನಮ್ಮ
ಮುಟ್ಟಿಸೋಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಅವರಿಗೆ ಗೊತ್ತಿಲ್ಲ ಬರೀ ಮಾತಿನ ಮೂಲಕನೇ ಭಾವನೆಗಳನ್ನ ಮುಟ್ಟಿಸ್ಬೋದು ಅಂತೇಳಿ ಅಷ್ಟೇ ತಿಳ್ಕೊಂಡಾರ. ಉಳಿದ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ, ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಮತ್ತೆ ಹೇಳ್ತಿರ್ತಾರೆ. ಎಲ್ಲಿವರೆಗೆ ನಮ್ಮಿಂದ ಸರಿಯಾದ ಪ್ರತಿಸ್ಪಂದನೆ ಅವರಿಗೆ ಮನಸ್ಸಿಗೆ ಮುಟ್ಟುವಂತೆ ನಮ್ಮ ಪ್ರತಿಸ್ಪಂದನೆ ಸಿಗೋದಿಲ್ಲೋ ಅಲ್ಲಿವರೆಗೂ ಅವರು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಖಾತ್ರಿ ಆಗ್ಬೇಕು ನನ್ನ ಭಾವನೆ ಅವ್ರಿಗೆ ಮುಟ್ಟ್ಯದ ಅಂತೇಳಿ. ನಾವು ಹಂಗೆ ಮಾಡ್ತಿರ್ತೀವಿ, ಆದ್ರೆ ನಮ್ಗೆ ಗೊತ್ತಾಗಲ್ಲ. ನಾವು ಹೇಳಿದ್ದು ಎಷ್ಟು ಸಾರಿ ಹೇಳಿದ್ರು ತಲೆಗೆ ಹಾಕೋಲ್ಲಾಗೇನಂತ ಅಂತೀವಿ ನಾವು. ನನ್ಗೆ ಅರ್ಥನೇ ಮಾಡ್ಕೊಲ್ಲ, ನನ್ನ ಮಾತಿಗೆ ಬೆಲೆನೇ ಕೊಡಲ್ಲಾಗೇನಂತ ನಾವು ಅಂತೀವಿ. ಅಲ್ಲಿ ನಾವು ಎಡವಿರ್ತೀವಿ. ನಮ್ಮ ಭಾವನೆಗಳನ್ನ ಯಾವುದ್ರ ಮೂಲಕ ಮುಟ್ಟಿಸ್ಬೇಕನ್ನೋದು ನಮ್ಮ ತಪ್ಪಾದ ಆಯ್ಕೆ ಮಾಡ್ಕೊಂಡಿರ್ತೀವಿ. ಆ ಕಾರಣಕ್ಕಾಗಿ ಭಾವನೆಗಳನ್ನ ನಾವು ಇತರರಿಗೆ ಹೇಳುವಂಥ ಸಂದರ್ಭದಲ್ಲಿ ಬರೀ ಮಾತಷ್ಟೇ ಬೇಕಾಗಿಲ್ಲ. ಮಾತಿನ ಜೊತೆಗೆ ಮೌನವನ್ನು ಬಳಸ್ಕೊಳ್ಬೇಕು, ಕಣ್ಣೀರನ್ನು ಬಳಸ್ಕೊಳ್ಬೇಕು, ಖಾಲಿ ಕಣ್ಣುಗಳನ್ನು ಬಳಸ್ಕೋಬೇಕು, ಮುಗುಳು ನಗೆಯನ್ನು ಬಳಸ್ಕೋಬೇಕು, ಒಂದು ಮುಖದ ಭಾವವನ್ನು ಬಳಸ್ಕೊಳ್ಬೇಕು. ಇವೆಲ್ಲವನ್ನು ನಾವು ಬಳಸ್ಕೊಂಡು ಸುಲಭವಾಗಿ ಅವ್ರ ಎದೆಗೆ ನಮ್ಮ ಭಾವವನ್ನು ಮುಟ್ಟಿಸ್ಬೋದು. ಇದನ್ನು ನಾವು ಅರ್ಥ ಮಾಡ್ಕೊಂಡೇವು ಅಂದ್ರೆ ಭಾಳ ಮಾತಾಡೋದೇ ಬೇಕಾಗಲ್ಲ, ಭಾಳ ನಾವು ಅಪಾರ್ಥನೂ ಆಗೋದಿಲ್ಲ. ನಮ್ಮಿಂದ ಅಪಾರ್ಥಗಳು ಬೇರೆಯವರಿಗೆ ಆಗೋದಿಲ್ಲ. ಸರಿಯಾಗಿ ನಮ್ಮ ಭಾವನೆಗಳು ಅವ್ರಿಗೆ ಮುಟ್ತಾವ, ಅವ್ರು ಸರಿಯಾದ ಪ್ರತಿಸ್ಪಂದನೆ ನಮಗೆ ಸಿಗ್ತವೆ. ಇಲ್ಲಾಂದ್ರೆ ಏನಂತಂದ್ರೆ ನಮ್ಮ ಭಾವನೆ ಅವ್ರಿಗೆ ಸರಿಯಾಗಿ ಮುಟ್ಟೋದಲ್ಲ, ಅವರನ್ನು ನಾವು ಅಪಾರ್ಥ ಮಾಡ್ಕೊಂತೀವಿ, ನಮ್ಮನ್ನು ಅವ್ರು ಅಪಾರ್ಥ ಮಾಡ್ಕೊತಾರೆ. ಅಲ್ಲಿ ಶುರುವಾಗಿರ್ತದೆ ಜಗಳ, ಸಂಬಂಧಗಳು ಅಲ್ಲಿ ಮುರಿದು ಶುರುವಾಗ್ತಾವೆ. ಅಥವಾ ಅವ್ರಿಗೆ ನಾವು ಬೆಲೆ ಕೊಡಲ್ಲ, ನಮ್ಗೆ ಅವ್ರ ಬೆಲೆ ಕೊಡಲ್ಲ, ಈ ರೀತಿ ಆಗುತ್ತಂತ ವರ್ತನೆಗಳು ಶುರುವಾಗಿರ್ತವೆ. ಒಂದು ಕುಟುಂಬದಲ್ಲಿ ಸಂಬಂಧಿಗಳ ಮಧ್ಯದಲ್ಲಿ ನಾವು ಆ ರೀತಿ ಮಾಡ್ಕೋತ ತಪ್ಪಾಗ್ತದೆ. ಅದಕ್ಕೆ ನಮ್ಮ ಭಾವನೆಗಳನ್ನು ಸರಿಯಾದ ಮಾಧ್ಯಮದ ಮೂಲಕ ಮುಟ್ಟಿಸ್ಬೇಕು. ಮತ್ತು ಇತರರ ಭಾವನೆಗಳನ್ನು ಸರಿಯಾದ ಮಾಧ್ಯಮದ ಮೂಲಕ ಬಂದಾಗ ನಾವು ಅರ್ಥೈಸಿಕೊಳ್ಳುತ್ತೀವಿ. ಸರಿಯಾದ ಮಾಧ್ಯಮದ ಮೂಲಕ ಬರಲಿಲ್ಲ ಅಂದ್ರೂ ಅರ್ಥೈಸಿಕೊಳ್ಳುವ ಕಲೆ ನಮ್ಗೆ ಗೊತ್ತಾಗ್ತದೆ. ನಾವು ಸರಿಯಾಗಿ ಇವೆಲ್ಲ ಬಳಸಕತ್ತೇವೆ ಅಂದ್ರೆ ಅವರನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು.